ಫಸ್ಟ್ ಸರ್ವಿಸ್ ಇನ್ ಗೋವಾ ಓನ್ಲಿ. ಒಟ್ಟೆ ಅಡ್ವೆಂಚರ್ ಅಲ್ವಾ ನಮ್ಮ ಅಡ್ವೆಂಚರ್ ಗಾಡಿಗೆ. ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಬಿಟ್ರು ಬಾಯ್ಸ್. ಓಕೆ ಬಾಯ್ಸ್, ನಮ್ಮ ಅರ್ಜುನನ ಫಸ್ಟ್ ಸರ್ವಿಸ್ ಬಿಲ್ ಬಂದಿದೆ ನೋಡ್ರಪ್ಪ. ಸೈಡ್ ಬನ್ನಿ, ಚೆನ್ನಾಗಿ ಕಾಣಿಸಿಲ್ಲ, ವಿಡಿಯೋ ಡಿಲೀಟ್ ಮಾಡುವಂತೀಯ ಅಂದೆ. ಹೇಳ್ತೀಯ ನೀನು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಮ್ಮ ಅರ್ಜುನನ ಫಸ್ಟ್ ಅಡ್ವೆಂಚರ್, ಅಂದರೆ ಆ ಥರ ಅಡ್ವೆಂಚರ್ ಅಲ್ಲ. ಸೊ ನಮ್ಮ ಅರ್ಜುನನಿಗೆ ಫಸ್ಟ್ ಸರ್ವಿಸ್ ಮಾಡ್ಸೋಣ ಅಂತ ಹೋಗ್ತಿದ್ದೀವಿ. ಅರೌಂಡ್ 630 ಕಿಲೋಮೀಟರ್ಸ್ ಏನೋ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು 650 ಆಗುತ್ತೆ ಅಷ್ಟೇ. ಸೊ ನಾವು ಬೆಂಗಳೂರಿಗೆ ಬಂದು ಮಾಡಿಸ್ಬೇಕು ಅಂದರೆ 1200 ಪ್ಲಸ್ ಆಗಿಬಿಡುತ್ತೆ. ಅವರು ವಾರಂಟಿ ಗ್ಯಾರಂಟಿ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಗಲಾಟೆ ಮಾಡ್ತಾರೆ ಅಂತ ಇಲ್ಲೇ ಫಸ್ಟ್ ಸರ್ವಿಸ್ ಮಾಡಿಸ್ಕೊಳ್ಳೋಣ ಅಂತ ಇವಾಗ ಸರ್ವಿಸ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೀನಿ. ಸೊ ನೋಡೋಣ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಎಷ್ಟೊತ್ತಿಗೆ ಮಾಡಿಕೊಡ್ತಾರೆ ಏನು ಐಡಿಯಾ ಇಲ್ಲ, ಬಟ್ ಹೋಗಬೇಕು. 9:30 ಅಪಾಯಿಂಟ್ಮೆಂಟ್ ಬುಕ್ ಮಾಡಿರೋದು. ಇವಾಗ 9:45 ಆಗುತ್ತೆ. ಬನ್ನಿ ಹೋಗೋಣ. ಸೊ ಇಲ್ಲಿದೆ ನೋಡಿ ನಮ್ಮ ಅರ್ಜುನ. ಇಲ್ಲಿ ಶಲ್ಬೆ ಕಟ್ಬಿಟ್ಟೈತಲ್ಲ ಗುರು, ಒಂದೇ ದಿನಕ್ಕೆ ಫುಲ್ಲು ಧೂಳಾಗ್ಬಿಟ್ಟೈತೆ. ವಾಶ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಕಂಪ್ಲೇಂಟ್ಸ್ ಎಲ್ಲ ಏನೂ ಇಲ್ಲ ಬಾಯ್ಸ್, ಜಸ್ಟ್ ನಾರ್ಮಲ್ ಸರ್ವಿಸ್ ಮಾಡಿಸ್ಕೊಂಬರ್ಬೇಕಷ್ಟೇ. ಇವಾಗ ಆ ನಂಬರ್ ಪ್ಲೇಟ್ದು ಸ್ಕ್ರೂ ಒಂದು ಉದ್ರೋಗೈತೆ, ಅಲ್ಲಿಗೊಂದು ಸ್ಕ್ರೂ ಹಾಕ್ಸ್ಬೇಕು ಅಷ್ಟೇ. ಅದು ಬಿಟ್ಬಿಟ್ರೆ ಇನ್ನೇನಿಲ್ಲ. ಇದರಲ್ಲಿ ಏನಪ್ಪ ಅಂದರೆ ಇದು ಕಾಣಿಸಲ್ಲ ಬಾಯ್ಸ್. ಇವಾಗ ಟೆಂಪ್ರೇಚರು ನಾನು ಫಸ್ಟು ಕೋಲ್ಡ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ಹೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇದು ತೋರಿಸೋದೇ ಇಲ್ಲ ಇವಾಗ ಹೀಟ್ ಆಗೋದನ್ನು. ಹೇಳಿ, ನನ್ನ ಹತ್ರನೇ ಐತೆ. ನೀನು ತಾಣಲ್ಲ ಅಂತ ಗೊತ್ತಾಯ್ತಲ್ಲ. ಯಾವ ಕಡೆನ್ರಿ? ಅಲ್ಲ, ನಿಧಾನಕ್ಕೆ ಬರ್ರೋಣ. ಹಾಕಿ. ಸೊ ಇಲ್ಲಿಂದ 10 ಕಿಲೋಮೀಟ್ರ್ ಐತೆ ಬಾಯ್ಸ್. ಫಸ್ಟ್ ಸರ್ವಿಸ್ ಇನ್ ಗೋವಾ ಓನ್ಲಿ. ಒಟ್ಟೆ ಅಡ್ವೆಂಚರ್ ಅಲ್ವಾ ನಮ್ಮ ಅಡ್ವೆಂಚರ್ ಗಾಡಿಗೆ. ಆ್ಯಕ್ಚುಲಿ ನಮ್ಮ ರೋಹಿತ್ ಅವರು ಮಾಡಿಸ್ಕೊಡ್ತೀನಿ ಬನ್ನಿ ಬ್ರೋ ಇಲ್ಲಿ ಅಂದರು. ಬಟ್ ಏನೋ ನನಗೆ ಸಮಾಧಾನ ಇಲ್ಲ. ಅಂದರೆ ಆಲ್ರೆಡಿ 600 ಓಡಿಸ್ಬಿಟ್ಟಿದ್ದೀವಲ್ವ, ಅದು ಲಾಂಗು. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಬೇಗ ಮಾಡಿಸ್ಬಿಡೋಣ. ಲೇಟಾಗಿ ಮಾಡಿಸಿದ್ರೆ ಪ್ರಾಬ್ಲಮ್ ಹೊರತು ಬೇಗ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಸರ್ವಿಸ್ ಮಾಡಿಸ್ದಂಗೂ ಆಗುತ್ತೆ, ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಫಾಲೋ ಮಾಡ್ದಂಗೂ ಆಗುತ್ತೆ. ಅದಕ್ಕೋಸ್ಕರ ಮಾಡಿಸೋಣ ಅಂತ ಹೋಯ್ತಾಯಿದ್ದೀನಿ ಅಷ್ಟೇ ಬಾಯ್ಸ್. ಬರೋಣ ಬಿಡ್ತೀನಿ. ಇಲ್ಲೆಲ್ಲೋ ಸಂಧಿ ಯಾಕಡೆ ಸ್ಟ್ರೈಟಾ? ಸಂದಿಲೆಲ್ಲ ಹೋಯ್ತಾಯಿದ್ದೀವಿ ಬಾಯ್ಸ್. ಬೆಟ್ಟ ಗುಡ್ಡ ಎಲ್ಲ ಇಳ್ದಂಗೆ ಆಯ್ತೈತಲ್ರಿ. ಓಕೆ, ಮಫೂಸಾ ಸರ್ವಿಸ್ ಸೆಂಟರ್ ಗೋವಾ. ವಿ ಆರ್ ಸರ್ಚಿಂಗ್ ಮುಫಾಸಾ ಥರ. ಹೌದು, ಇಲ್ಲೇನಾ? ಇಲ್ಲ ಹೆಂಗೋ ನೀನು. ನೆಕ್ಸ್ಟ್ ಇಲ್ಲೇ ಯಾವುದೋ KTM ಗಾಡಿ ಕಾಣಿಸ್ತೈತೆ. ಹಾಂ, ಇಲ್ಲ ಎಲ್ಲ ಆಯ್ತಾ? ಕಾಣಿಸ್ತಾ ನಿಮಗೆ? ಸಖತ್ತಲ್ಲ ಸರ್ವಿಸ್. ಆ ಕಡೆಯಿಂದ ಎಲ್ಲೋ ಇರುತ್ತೆ. ಹಾಂ ಹೇಳಿ.
ಬನ್ನಿ. ಇರ್ಲಿ ರೀ. ಇಟ್ಕೊಳ್ಳಿ. ಮಾಡ್ತಾರೆ ಅರ್ಜುನನ್ ಸರ್ವಿಸಿಗೆ ಬಂದಿದ್ದೀರಪ್ಪ. ಕೊನೆಗೂ ಇದೇ ನಿಲ್ಸಿದ್ದೀವಿ ಗಾಡಿನ. ಸೈಡ್ ಬನ್ನಿ ಒಂಚೂರು, ಆಮೇಲೆ ಚೆನ್ನಾಗಿ ಕಾಣಿಸಿಲ್ಲ ವೀಡಿಯೋ ಡಿಲೀಟ್ ಮಾಡುವಂತೀಯ. ಸೈಡ್ ಬನ್ನಿ, ಚೆನ್ನಾಗಿ ಕಾಣಿಸಿಲ್ಲ ವೀಡಿಯೋ ಡಿಲೀಟ್ ಮಾಡುವಂತೀಯ ಅಂದೆ. ಹೇಳ್ತೀಯ ನೀನು. ಓಕೆ ಬಾಯ್ಸ್, ನಮ್ಮ ಅರ್ಜುನನ ಫಸ್ಟ್ ಸರ್ವಿಸ್ ಬಿಲ್ ಬಂದಿದೆ ನೋಡ್ರಪ್ಪ. RS 2211 ಓನ್ಲಿ, 2211 ರುಪೀಸ್ ಆಗೈತೆ. ಸೊ ನಾನು ಮೋಟುಲ್ಲೇ ಹಾಕ್ಸಿದ್ದೀನಿ ಇಂಜಿನ್ ಆಯಿಲು. ಅವ್ರು ಹೇಳಿದ್ರು ಪ್ರೋಲೂಬ್ ಹಾಕ್ತಾರಂತೆ ಇವಾಗ. ಸೊ ನಾನು ಪ್ರೋಲೂಬ್ ಬೇಡ ಅಂತೇಳ್ಬಿಟ್ಟು ಮೋಟ್ಯೂಲ್ 10W40 50 ಬರುತ್ತಲ್ಲ ಬಸ್, ಅದನ್ನೇ ಹಾಕ್ಸಿದ್ದೀನಿ. ಅಂದರೆ ಚಾರ್ಲಿಗೆ ಹಾಕ್ಸ್ತಿದ್ದೆ ಅಲ್ವಾ, ಅದನ್ನೇ. ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಬಿಟ್ರು ಬಾಯ್ಸ್, ನನಗದೇ ಬೇಜಾರಾಗ್ತಿರೋದು. ಸೊ ಇಲ್ಲಿ ನೋಡಿ, ಬಟ್ ಅವ್ರೇನು ಬೇಕಂತ ಮಾಡಿಲ್ಲ. ಸ್ವಿಂಗ್ ಆರ್ಮ್ ಹಾಕೋದಕ್ಕೆ ಇದು ಆ ಥರದ್ದು ಹಾಕೋಕ್ಕಾಗಲ್ವಂತೆ ಇವಾಗ. ಅಂದರೆ ಇಲ್ಲಿ ರಬ್ಬರ್ ಪೆಡ್ ಬರ್ತಿತ್ತಲ್ಲ, ಅದನ್ನು ಹಾಕೋಕ್ಕಾಗೋದಿಲ್ಲ ಸ್ವಿಂಗ್ ಆರ್ಮು. ನೋಡಿ ಇಲ್ಲೊಂದು ಸ್ಕ್ರೂ ಹಾಕ್ಬಿಟ್ಟು ಮೆಟಲ್ ಥರದ್ದು ಬರುತ್ತಲ್ಲ, ಅದನ್ನು ಹಾಕ್ತಾರೆ. ಸೊ ಅದನ್ನು ಹಾಕ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗೈತೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸರ್ವೀಸು ಇಲ್ಲಿ ಇನ್ಫೋದಲ್ಲಿ ತೋರಿಸ್ತೀನಿ ನಿಮಗೆ. ಸರ್ವೀಸ್ ನೆಕ್ಸ್ಟು 4998 ಕಿಲೋಮೀಟರ್ಸ್ಗಿದೆ ಮಾಡಿಸುವ. ನೆಕ್ಸ್ಟ್ 5000ಗೆ ಅಂದರೆ 4000ಗೆ ಮಾಡಿಸ್ಬೇಕಂದ್ರೆ. ಡೌನ್ ಐತಲ್ರಿ ಇದಿಂತ ತಾವು ನಿಲ್ಸೋಕ್ಕೆ ಸ್ಟ್ಯಾಂಡ್ ಮಾಡಿರೋದು ಅನಿಸುತ್ತೆ. ಸೊ ಸ್ಟ್ಯಾಂಡು ಫ್ಲಾಟ್ ಸರ್ಫೇಸಲ್ಲಿ ನಿಲ್ಸೋದು ತುಂಬ ಕಷ್ಟ ಬಸ್, ಸ್ವಲ್ಪ ಡೌನ್ ಇರಬೇಕು ಇದಕ್ಕೆ, ಅದಕ್ಕೆ ಡಿಸೈನ್ ಮಾಡಿದ್ದಾರೆ. ಏನ್ರೀ ಫೋಟೋಗ್ರಾಫರ್? KTM ಸರ್ವಿಸ್ ಮಫೂಸ ಅಂದ್ಕೊಂಡಿದ್ದೆ ಬಸ್ 2000 ಆಗುತ್ತೆ ಅಂತ. ಹಂಗೆ 2000 ಆಗೈತೆ. ಇಲ್ಲಿಗೆ ಬಂದ್ಬಿಡ್ತಾ, ಇರಲಿ ಇಲ್ಲೇ ಚಲೇ ಬನ್ನಿ. ಸೊ 1000ಗೆ ಮಾಡಿಸ್ಬೇಕಿರೋದನ್ನ ನಾವು 630ಗೆ ಮಾಡಿಸಿದ್ದೀವಿ. RPM ಎಲ್ಲ ಅನ್ಲಾಕ್ ಮಾಡಿರಲ್ಲ ಇವಾಗ್ಲೂ. ಸೊ 4500 ಇಲ್ಲ 7000 RPM ಒಳಗಡೆ ಲಾಕ್ ಆಗಿರುತ್ತೆ. ನೋಡೋಣ, ಇವಾಗ ಟೆಸ್ಟ್ ಮಾಡೋಣ. ಇನ್ನೊಂದು 200-300 ಆರಾಮಾಗಿ ಓಡಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬಾರ್ಸಾಡೋಣ ನಮ್ಮ ಅರ್ಜುನನ. ಹಾಂ ರೈಟ್ ಒನ್ ವೇ ರೀ ಇದು ಬಂಗಾರಿ. ಇಕ್ಬಿಡ್ತಾರೆ ಪೊಲೀಸ್ ಹೋದರೆ ನೋಡಿ, ಒನ್ ವೇ ಅಂತ ಹಾಕವ್ರೆ. ಇವಾಗ ನಮ್ಮ ಪ್ಲ್ಯಾನ್ ಏನಂತ ಗೊತ್ತಿಲ್ಲ ಬಾಯ್ಸ್, ಏನು ಪ್ಲ್ಯಾನ್ ಇಲ್ಲ. ಮನೆಗೆ ಹೋಗಿ ಮಲ್ಕೋಬೇಕು. ಮೋಸ್ಟ್ಲಿ ಈ ಓನರ್ ಅವ್ರ ಗಾಡಿಗಳಿದ್ದು ಬಾಯ್ಸ್ ಒಂದು 1390 ಐತೆ. ಅದಾದಮೇಲೆ ಡುಕಾಟಿದು ಒಂದು SP ಇತ್ತು ಯಾವುದೋ, ಆಮೇಲೆ ಒಂದು ಡುಕಾಟಿ ಸ್ಕ್ರ್ಯಾಮ್ಲರ್ ಇತ್ತು, ಅದಾದಮೇಲೆ ಇನ್ನೊಂದು ಯಾವುದೋ ಡುಕಾಟಿ ಇತ್ತು.
ಅದು ಆ ಕಡೆ ಹೋಗಿ ಜಾಗ ಇರಲಿಲ್ಲ, ಹತ್ರಕ್ಕೆ ಹೋಗಿ ನೋಡೋದಕ್ಕೆ. ಡು ನಾಟ್ ಟಚ್ ಬೈಕ್ಸ್ ಅಂತ ಬರೆದಿದ್ರು ಬೇರೆ, ಸೊ ಅದಕ್ಕೋಸ್ಕರ ನೋಡೋಕ್ಕೆ ಹೋಗಿಲ್ಲ. ಆಮೇಲೆ ಒಂದು ಡ್ಯೂಕ್ 390 ಇತ್ತು. ಸೊ ಅದರಲ್ಲೆಲ್ಲ ಏನು ಗೊತ್ತಾ ಸ್ಪೆಷಾಲಿಟಿ, 0330 ಗಾಡಿ ನಂಬರು, ಇಲ್ಲ ಅಂದರೆ 0111 ಆ ಥರ ನಂಬರ್ಸೇ ಸ್ಪೆಷಲ್ಲು ಅವ್ರ ಗಾಡಿಗಳವು. ಅದಾದಮೇಲೆ ಅಲ್ಲಿ ಒಬ್ಬರು ಸಿಕ್ಕಿದ್ರು, ಯಾರೋ ಅವ್ರ ಹತ್ರ ಮಾತಾಡ್ತಾ ಅವ್ರು ಹೇಳ್ತಾಯಿದ್ರು, ಇವ್ರದ್ದು ಏನಪ್ಪ ಅಂದರೆ ಪ್ರೆಸೆಂಟ್ MLA ಅಂತೆ ಗೋವಾದು. ಅಂದರೆ ಇಲ್ಲಿ ಮಫೂಸಾ ಅಂತ ಇದು ಸಿಟಿ ಇದೆಯಲ್ಲ, ಆ ಸಿಟಿಗೆ MLA ಅವರು ಅಂತ ಹೇಳಿದ್ರು. ಅದು ಯಾವಾಗ ಗಾಡಿ ಓಡಿಸ್ತಾರೋ ಏನೋ, ಬಟ್ ಕ್ರೇಜಿ ಬೈಕ್ಸ್ ಕಲೆಕ್ಷನ್ ಇಟ್ಟಿದ್ರು. ಇವಾಗ ನಾವು ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಪಾಚ್ಕೊಬಿಟ್ಟು ಆಮೇಲೆ ಎದ್ದು ಬೀಚ್ಗೆ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ನಾವು ಬೆಂಗಳೂರಿಗೆ ರಿಟರ್ನ್ಗೆ ಹಾಕಬೇಕು ಬಸ್. ಸೊ ನಾನು ಯಾವಾಗ ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ. ಬೀಚ್ಗೆ ಹೋಗೋದೆಲ್ಲ ಏನು ತೋರಿಸೋದು ಬಸ್ ನಿಮಗೆ, ನೀವೆಲ್ಲ ನೋಡಿರ್ತೀರ ಬೀಚು. ಬೇಸಿಕಲಿ ವಿ ಆರ್ ನಾಟ್ ಲೈಫ್ ಸ್ಟೈಲ್ ಕಂಟೆಂಟ್ ಕ್ರಿಯೇಟರ್ಸ್ ಇವನು, ಅದಕ್ಕೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಓಡೋಕ್ಕಾಗಲ್ಲ ನನ್ನ ಹತ್ರ, ಜನದ ಹತ್ರ. ಸೊ ಅದಕ್ಕೋಸ್ಕರ ವೀಡಿಯೋಸ್ ಮಾಡಿಲ್ಲ ಅಷ್ಟೇ. ನೋಡ್ರಪ್ಪ, ಯಾರಾದರೂ ADV 390X ತಗೋಬೇಕು ಅಂತ ಇದ್ದರೆ ಸರ್ವಿಸ್ ಬಿಲ್ಲು, ಫಸ್ಟ್ ಸರ್ವಿಸ್ ಬಿಲ್ಲು ನಿಮಗೆ ಅರೌಂಡ್ 2000 ಬರುತ್ತೆ. ಸೊ ಪ್ರೋಲೂಬ್ ಹಾಕ್ಸಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗಿರೋದು, ಬಟ್ ಪ್ರೋಲೂಬ್ ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಹಾಕ್ಸಿದ್ದೀನಿ ಮೋಟಲ್ಲಿ. ನೀವು ಇಲ್ಲ ಪ್ರೋಲೂಬೇ ಚೂಸ್ ಮಾಡ್ತೀನಿ ಅಂದರೆ ಪ್ರೋಲೂಬೇ ಚೂಸ್ ಮಾಡ್ಬೋದು, ಬಟ್ ನನಗಿರೋದು ಆ್ಯಕ್ಚುಲಿ ಮೋಟರ್ ಎಕ್ಸ್ ಹಾಕ್ಸ್ಬೇಕು ಅಂತ. ನೆಕ್ಸ್ಟೆಲ್ಲ ಮೋಟರ್ ಎಕ್ಸ್ ಹಾಕೋ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ ಹೆಂಗೆ ಆಗತ್ತೆ ಅಂತ. ಯಾವ ಕಡೆ ಹೋಗ್ಬೇಕ್ರಿ? ಇಲ್ಲೇನಾ ಅಣ್ಣ? ನಮ್ಗೆ ಗೊತ್ತಾಗಲ್ಲ, ಒಂಚೂರು ಹೋಗೋಣ. ಬಂಗಾರಿ ಜಿಮ್ನಿ ನಮ್ಮ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಇಲ್ಲೇ ಇದೆ ನೋಡಿ ಬಸ್. ನಮ್ಮ ಡ್ರೀಮ್ ಕಾರ್ ಇದೇ ಇರೋದು, ಜಿಮ್ನಿ ತಗೋಬೇಕು ಅಂತ. ನೋಡೋಣ ಯಾವಾಗ ಆಗತ್ತೆ ಅಂತ. ಹಾಂ